ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 42 ಹಾಗೂ 43. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ, ಈ ಎಲ್ಲ ಹೂವಿನಂತಹ ಮಾತುಗಳನ್ನು ಹೇಳುತ್ತಾರೆ ಅಲ್ಪಜ್ಞಾನಿಗಳಾದ ವೇದಗಳ ಅನುಯಾಯಿಗಳೆನಿಸಿಕೊಂಡಿರುವವರು. ಪ್ರತ್ಯಯ ಮಗನೇ, ಎಂದಿಗೂ ಇಲ್ಲ, ಬೇರೆ ಯಾವುದು ಇದೆ ಹೀಗೆ ವಾದಿಸುವವರು, ಇಂದ್ರಿಯ ತೃಪ್ತಿಯನ್ನು ಆಕ್ಷೇಪಿಸುವವರು, ಸ್ವರ್ಗವನ್ನು ಸಾಧಿಸುವ ಗುರಿಯುಳ್ಳವರು, ಉತ್ತಮ ಜನ್ಮ ಇತರ ಕಾಮಫಲ್ಯಗಳಲ್ಲಿ ಪರಿಣಮಿಸುವ ವೈಭವಯುಕ್ತ ಆಚರಣೆಗಳ ವಿವಿಧ ಇಂದ್ರಿಯಾನುಭವದಲ್ಲಿ ಮತ್ತು ಐಶ್ವರ್ಯದಲ್ಲಿ ಪ್ರಗತಿಯನ್ನು ಕುರಿತು. ಅನುವಾದ ನೋಡೋಣ ಬನ್ನಿ. ಅಲ್ಪಜ್ಞಾನಿಗಳಾದವರು ದೇವರಲ್ಲಿನ ಹೂವಿನಂತಹ ಮಾತುಗಳಿಗೆ ಮೋಹ ಒಳಗಾಗುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗೆ ಹಲವಾರು ಕಾಮಕಾರ್ಯಗಳನ್ನು ಶಿಫಾರಸು ಮಾಡುತ್ತವೆ. ಇಂದ್ರಿಯ ತೃಪ್ತಿ, ಶ್ರೀಮಂತನ ಜೀವನಗಳನ್ನು ಬಯಸುವ ಇವಕ್ಕಿಂತ ಹೆಚ್ಚಿನದ್ದು ಏನೂ ಇಲ್ಲ ಎಂದು ಅವರು ಹೇಳುತ್ತಾರೆ. ಭಾವಾರ್ಥ ನೋಡೋಣ ಬನ್ನಿ. ಸಾಮಾನ್ಯ ಜನರು ಬುದ್ಧಿವಂತರಲ್ಲ. ತಮ್ಮ ಅಜ್ಞಾನದಿಂದಾಗಿ ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಾಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ. ಸ್ವರ್ಗದಲ್ಲಿ ಮಧುಪಾನ, ಸ್ತ್ರೀ ಸುಖಗಳಿಗೆ ಪರಮಾವಕಾಶ, ಪ್ರಾಪಂಚಿಕ ವೈಭವ ಇವು ಸರ್ವೇ ಸಾಮಾನ್ಯ. ಅಜ್ಞಾನಿಗಳಿಗೆ ಸ್ವರ್ಗದಲ್ಲಿ ಭೋಗು ಜೀವನದಿಂದ ಇಂದ್ರಿಯ ತೃಪ್ತಿ ಪಡೆಯುವ ಸಲಹೆಗಳಿಂದ ಬೇರೇನೂ ಬೇಡ. ವೇದಗಳಲ್ಲಿ ಸ್ವರ್ಗಲೋಕಗಳನ್ನು ಸೇರಲು ಹಲವು ಯಾಗಗಳನ್ನು, ಮುಖ್ಯವಾಗಿ ಜ್ಯೋತಿಷ್ಠೋಮ್ಯ ಯಾಗಗಳನ್ನು ಹೇಳಿದ ಸ್ವರ್ಗಲೋಕಕ್ಕೆ ಏರಬೇಕೆಂಬ ಬಯಸುವ ಯಾರೇ ಆಗಲಿ ಈ ಯಾಗಗಳನ್ನು ಮಾಡಬೇಕೆಂದು ಹೇಳಿದ ಅಲ್ಪಜ್ಞಾನಿಗಳು ವೇದಜ್ಞಾನದ ಸಂಪೂರ್ಣ ಗುರಿಯೇ ಇದು ಎಂದು ಭಾವಿಸಿಕೊಂಡು ಬಿಡುತ್ತಾರೆ. ಇಂತಹ ಅನುಭವಿಗಳಿಗೆ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ದೃಢ ಕಾರ್ಯದಲ್ಲಿ ನೆಲೆಸುವ ಬಹು ಕಷ್ಟ. ಮೂರ್ಖರು ಇಂತಹ ಆಕರ್ಷಣೆಗಳಿಗೆ ಪರಿಣಾಮವೇನೆಂದು ತಿಳಿಯದೆ ವಿಷದ ವೃಕ್ಷಗಳ ಹೂಗಳಿಂದ ಆಕರ್ಷಿಗಳಾಗುತ್ತಾರೆ. ಜ್ಞಾನಿಗಳಿಗೂ ಇದೇ ರೀತಿ ಸ್ವರ್ಗದ ವೈಭವ, ಇಂದ್ರಿಯ ಭೋಗಗಳಿಂದ ಆಕರ್ಷಿತರಾಗುತ್ತಾರೆ. ವೇದದ ಕರ್ಮಕಾಂಡ ಭಾಗದಲ್ಲಿ ಎಂದು ಹೇಳಿದೆ ಎಂದರೆ ಚಾತುರ್ಮಾಸದ ವಿವಿಧಗಳನ್ನು ಆಚರಿಸುವವರು ಅಮರರಾಗಲು, ಎಂದೆಂದೂ ಸುಖವಾಗಿರಲು, ಸೋಮರಸ ಪಾನ ಮಾಡಲು ಅರ್ಹತೆಯನ್ನು ಪಡೆಯುತ್ತಾರೆ. ಈ ಭೂಮಿಯ ಮೇಲೆ ಯಾವಾಗಲೂ ಬಲಶಾಲಿಗಳಾಗಿ ಇಂದ್ರಿಯ ಭೋಗಗಳನ್ನು ಸವಿಯಲು ಸಮರ್ಥರಾಗಲು, ಸೋಮರಸವನ್ನು ಪಾನ ಮಾಡಲು ಕೆಲವರು ತವಕಪಡುತ್ತಾರೆ. ಇಂತಹ ವ್ಯಕ್ತಿಗಳಿಗೆ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತಿ ಪಡೆಯುವುದರಲ್ಲಿ ನಂಬಿಕೆಯಿಲ್ಲ. ಅವರಿಗೆ ವೇದದಲ್ಲಿ ಹೇಳಿರುವ ಯಜ್ಞಗಳ ವೈಭವಯುಕ್ತ ವಿವಿಧಗಳ ಮೋಹ. ಸಾಮಾನ್ಯವಾಗಿ ಅವರು ಇಂದ್ರಿಯ ಭೋಗಾಸಕ್ತರಾದರೂ ಬದುಕಿನಲ್ಲಿ ಸ್ವರ್ಗದೃಶ್ಯ ಭೋಗಗಳಲ್ಲದೆ ಬೇರೇನೂ ಇಲ್ಲ. ಅವರಿಗೆ ಬೇಡ ನಂದಕಾನವನವನ್ನು ಉದ್ಯಾನವನಗಳಿರುವುದೆಂದು, ಅಲ್ಲಿ ಸ್ಪೃಹದ್ರೋಹಿ ಲಾವಣ್ಯತೀತರ ಸಹವಾಸಕ್ಕೆ ಮತ್ತು ಸೋಮಪಾನಕ್ಕೆ ಸಮೃದ್ಧವಾಗಿ ಅವಕಾಶಗಳುಂಟು ಎಂದು ಹೇಳುತ್ತಾರೆ. ಇಂತಹ ದೈಹಿಕ ಸುಖವು ನಿಶ್ಚಯವಾಗಿಯೂ ಭೋಗಾಸಕ್ತಿಯೇ. ಇಹ ಜಗತ್ತಿನ ಪ್ರಭುಗಳಾಗಿ ಮೆರೆಯುವ ಇಂತಹ ಪ್ರಾಪಂಚಿಕ ಅಲ್ಪಕಾಲದ ಸುಖಕ್ಕಾಗಿಯೇ ಹಂಬಲಿಸುವ ಜನರೂ ಇದ್ದಾರೆ ಎಂದು ಈ ಶ್ಲೋಕದಲ್ಲಿ ಶ್ರೀ
ಕೃಷ್ಣನು ಇಲ್ಲಿ ಹೇಳುತ್ತಾರೆ.